और पप्पा ना सोले में आ गया रुक 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 हाथ पर नको लगा क्या घर में लगे ना घर में बुद्धा ए बसवाना बनी आता तुझा बसवाना नहीं हरा बसवाना यार ನನ್ನ ಹೆಸರು ತನ್ವಿ. ನನ್ನ ತಂದೆ ಹೆಸರು ಮಲ್ಲಿಕಾರ್ಜುನ್ ವಾಗ್ಮಾರೆ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಜ್ಞಾನದೀಕ್ಷಾ ಕನ್ನಡ ಕಾನ್ವೆಂಟ್ ಹಿರಿಯರ ಪ್ರಾಥಮಿಕ ಶಾಲೆ, ಮಂಕಿ ರೋಡ್, ಆಳಂದ್. ಇವರು ಮಹಾವೀರರು. ಇವರ ಜೀವನ ಚರಿತ್ರೆ ಹೇಳುತ್ತೇನೆ. ಮಹಾವೀರರ ಜನನ 599ರಲ್ಲಿ. ಇವರು ವೈಶಾಲಿ ನಗರದ ಕುಂಡ ಗ್ರಾಮದಲ್ಲಿ ಜನಿಸಿದ್ದರು. ಇವರ ತಂದೆ ಸಿದ್ಧಾರ್ಥ್, ತಾಯಿ ತ್ರಿಶಾಲಾ. ಇವರು ಜೈನ ಧರ್ಮದ 24ನೇ ತೀರ್ಥಂಕರರು. ಜೈನ ಧರ್ಮದ ತತ್ವಗಳು ಅಹಿಂಸೆ, ಅಸ್ತ್ಯ, ಸತ್ಯ, ಪರಿಗ್ರಹ, ಬ್ರಹ್ಮಚರ್ಯ. ನನ್ನ ಹೆಸರು ವರ್ಧನ್. ನನ್ನ ತಂದೆ ಹೆಸರು ಶಿವಕುಮಾರ್ ಕಾಳೆ. ನಮ್ಮ ಶಾಲೆ ಹೆಸರು ಜ್ಞಾನದೀಕ್ಷಾ ಎಕ್ಸ್‌ಪ್ರೆಸ್, ಮಟ್ಕಿ ರೋಡ್, ಆಳಂದ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವರು ಗುರುನಾನಕರ ಬಗ್ಗೆ ಹೇಳುತ್ತಿದ್ದೇನೆ ನಾನು. ಗುರುನಾನಕರು ಸಿಖ್ ಧರ್ಮದ ಸ್ಥಾಪಕರಾಗಿದ್ದರು. ಇವರು 1469ರಲ್ಲಿ ಪಂಜಾಬಿನಲ್ಲಿ ಜನಿಸಿದರು. ಏಕತೆ, ಸಮಾನತೆ ಮತ್ತು ಸೇವೆಯ ಸಂದೇಶವನ್ನು ಸಾರಿಸಿದರು. ಗುರು ಗ್ರಂಥ ಸಾಹಿಬ ಸಿಖ್ ಧರ್ಮದ ಪವಿತ್ರ ಗ್ರಂಥವಾಗಿದೆ. ನಮಸ್ಕಾರಗಳು. ನನ್ನ ಹೆಸರು ಶರತ್. ನನ್ನ ತಂದೆ ಹೆಸರು ಶ್ರೀಕಾಂತ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಜ್ಞಾನದೀಕ್ಷಾ ಎಕ್ಸ್‌ಪಿಎಸ್, ಮಟ್ಕಿ ರೋಡ್, ಆಳಂದ್. ನಾನು ಬಸವಣ್ಣನ ಬಗ್ಗೆ ಮಾತನಾಡುತ್ತೇನೆ. ಬಸವಣ್ಣನವರು ಜನನ ಮೇ 3, 1134ರಲ್ಲಿ ಬಸವಣ್ಣ ಬಾಗೇವಾಡಿಯಲ್ಲಿ ಜನಿಸಿದರು. ಇವರು ತಂದೆ ಮಾದಾರಸ, ತಾಯಿ ಮಾದಲಾಂಬಿಕೆ. ಇವರು ವೃತ್ತಿ ಬಿಂಜಳ ರಾಜನ ಮಂತ್ರಿ, ಕವಿಯಾಗಿದ್ದರು. ಹಲವಾರು ರಚನೆಗಳು ರಚಿಸಿದರು. ನನ್ನ ಹೆಸರು ಸಮರ್ಥ್. ನಮ್ಮ ತಂದೆ ಹೆಸರು ಸಿದ್ಧಲಿಂಗ್ ಚಿಂಚೋಳಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಜ್ಞಾನದೀಕ್ಷಾ ಎಕ್ಸ್‌ಪ್ರೆಸ್, ಮಟ್ಕಿ ರೋಡ್, ಆಳಂದ್. ನಾನು ಗೌತಮ್ ಬುದ್ಧರ ಬಗ್ಗೆ ಹೇಳುತ್ತಿದ್ದೇನೆ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧರು. ಗೌತಮ್ ಬುದ್ಧರ ಜನನ ಸುಮಾರು 563ರಲ್ಲಿ ಜನಿಸಿದರು. ಇವರ ಲುಂಬಿನಿ ವನದಲ್ಲಿ ಜನಿಸಿದರು. ಇವರ ಮೊದಲ ಹೆಸರು ಸಿದ್ಧಾರ್ಥ್, ತಂದೆ ಸುಧೋಧನ, ತಾಯಿ ಮಾಯಾದೇವಿ, ಹೆಂಡತಿ ಯಶೋಧರೆ, ಮಗ ರಾಹುಲ್. ಬುದ್ಧ ಪದದ ಅರ್ಥ ಮಹಾಜ್ಞಾನ ಪಡೆದವನು. ಬುದ್ಧ ಕಂಡ 4 ದೃಶ್ಯಗಳು: ವೃದ್ಧ, ರೋಗಿ, ಅಹಿಂಸೆ, ಆಸ್ಥೇಯ, ಬ್ರಹ್ಮಚರ್ಯ. ನನ್ನ ಹೆಸರು ವರ್ಷ. ನನ್ನ ತಂದೆ ಹೆಸರು ಬಸವರಾಜ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಜ್ಞಾನದೀಕ್ಷಾ ಎಕ್ಸ್‌ಪ್ರೆಸ್, ಮಟ್ಕಿ ರೋಡ್, ಆಳಂದ್. ಇವರು ಇಸ್ಲಾಂ ಧರ್ಮ ಸ್ಥಾಪಕ ಮೊಹಮ್ಮದ್ ಪೈಗಂಬರ್ ಅವರು ಜನನ 570ರಲ್ಲಿ ಮೇಕನಗರದಲ್ಲಿ ಜನಿಸಿದರು. ತಂದೆ ಅಬ್ದುಲ್, ತಾಯಿ ಅಮೀನಾ. ಇವರ ಪವಿತ್ರ ಗ್ರಂಥ ಕುರಾನ್. ಧನ್ಯವಾದ. ಧಾರ್ಮಿಕ ಸ್ಥಾಪಕ